ಕೆಲವರು ಕೇಳ್ತಾರೆ ಏನ್ ದಲಿತ ಸಂಘರ್ಷ ಸಮಿತಿ ಏನ್ ಮಾಡಿದೆ ಅಂತ ಹೇಳಿ ಕೆಲವರು ಪ್ರಶ್ನೆ ಮಾಡೋದನ್ನು ಕೂಡ ನಾವು ಕೇಳಿದ್ದೀವಿ. ದಲಿತ ಸಂಘರ್ಷ ಸಮಿತಿ ಹುಟ್ಟಿದ್ದೆ ಅದು ಒಂದು ಸಾಮಾಜಿಕ ಅನ್ಯಾಯದ ವಿರುದ್ಧ, ಆರ್ಥಿಕ ಅಸಮಾನತೆಯ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಜನ್ಮ ತಾಳಿದ್ದು. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು, ದೇವನೂರ್ ಮಹಾದೇವ ಅವರು, ಸಿದ್ಲಿಂಗಯ್ಯನವರು ಆದಿಯಾಗಿ ಅನೇಕ ನಮ್ಮ ಹಿರಿಯರು ಪೂರ್ವಿಕರು ಈ ಚಳವಳಿಯನ್ನ ಕಟ್ಟಿದ್ರು. ಅದು ಈಗ ನಾಯಕತ್ವದ ಬೇರೆ ಬೇರೆ ನಾಯಕತ್ವಗಳ ಮೂಲಕ ಈಗ ಮುಂದುವರಿತಾ ಇದೆ. ಕರ್ನಾಟಕದಲ್ಲಿ ಈ ದಮನಿತ ಸಮುದಾಯಗಳು, ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳಿಗೆ ಒಂದು ಸ್ವಾಭಿಮಾನದ ಪ್ರಜ್ಞೆ ಮತ್ತು ಒಂದು ಪ್ರಶ್ನಿಸುವ ಧ್ವನಿಯಾಗಿ ಬಂದಿದ್ದು ದಲಿತ ಸಂಘರ್ಷ ಸಮಿತಿ ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬೇಕಾಗತ್ತೆ. ದಲಿತ ಸಂಘರ್ಷ ಸಮಿತಿ ಯಾವತ್ತು ಏನು ದಲಿತ ಸಮುದಾಯಗಳ ಮೇಲೆ ನಡೀತಾ ಇದ್ದಂತ ದೌರ್ಜನ್ಯಗಳು, ದಬ್ಬಾಳಿಕೆಗಳ ವಿರುದ್ಧ ಅದು ಸತತವಾಗಿ ಹೋರಾಟವನ್ನ ಮಾಡ್ತಾ ಬಂದ. ಆ ಕಾರಣಕ್ಕಾಗಿ ದಲಿತರ ಮೇಲೆ ದಬ್ಬಾಳಿಕೆಗಳು ಕ್ರಮೇಣ ಸ್ವಲ್ಪ ಮಟ್ಟಿಗಾದ್ರೂ ತುಳಿಯುವ ಕಾಲುಗಳಿಗೆ, ದೌರ್ಜನ್ಯ ಮಾಡುವ ಕೈಗಳಿಗೆ ಸ್ವಲ್ಪ ಭಯ, ನಡುಕ ಉಂಟಾಗಿದ್ದು ಕೂಡ ನಾವು ಗಮನಿಸಿದ್ದೀರಿ. ಅದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ದಲಿತರ ಸಬಲೀಕರಣಕ್ಕಾಗಿ ಏನು ಭೂಮಿಯ ಪ್ರಶ್ನೆಯನ್ನ ತೆಗೆದುಕೊಂಡು ನಾಡಿನಾದ್ಯಂತ ಭೂ ಚಳವಳಿಗಳನ್ನ ಆರಂಭ ಮಾಡಿತು. ಬಡವರಿಗೆ, ಭೂಹೀನರಿಗೆ ಭೂಮಿ ಕೊಡಿಸುವ ಹೋರಾಟವನ್ನ ಕೈಗೆತ್ತಿಕೊಂಡು ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡಿದ ಪರಿಣಾಮವಾಗಿ ಸ್ವಲ್ಪ ಮಟ್ಟಿಗೆ ಬಡವರಿಗೆ ಭೂಮಿ ಸಿಕ್ಕುವ ಅವಕಾಶ ಸಿಕ್ತು. ಆದ್ರೆ ಬಹುತೇಕ ಇವತ್ತು ಏನು ಬಡವರು ಭೂಹೀನರಿದ್ದರು ರಾಜ್ಯದಲ್ಲಿ, ಅವರೆಲ್ಲರಿಗೂ ಕೂಡ ಭೂಮಿ ಸಿಗೋದಕ್ಕೆ ಇವತ್ತಿಗೂ ಸಾಧ್ಯ ಆಗಲಿಲ್ಲ. ಇವತ್ತಿಗೂ ಅನೇಕರು ಭೂಹೀನರಾಗಿ ಬದುಕ್ತಾ ಇದ್ದಾರೆ. ಅವರು ಇವತ್ತಿಗೂ ಕೃಷಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತು ದರಖಾಸ್ತು ಆಗ್ಬಹುದು, ಗೋಮಾಳ ಜಮೀನುಗಳನ್ನ ಉಳುಮೆ ಮಾಡ್ತಾ ಇರೋರು ಫಾರಂ ನಂಬರ್ 50, 53, 57 ಹಾಕೊಂಡು ಇವತ್ತಿಗೂ ಕೂಡ ಭೂಮಿಯ ಮೇಲೆ ಉಳುಮೆ ಮಾಡ್ತಿದ್ದಾರೆ. ಅವರಿಗೆ ಭೂ ಮಂಜೂರಾತಿ ಮಾಡ್ತಾ ಇಲ್ಲ ಸರ್ಕಾರ. ಆ ಹಿನ್ನೆಲೆಯಲ್ಲಿ ಭೂ ಸುಧಾರಣಾ ಕಾಯ್ದೆ ಪ್ರಕಾರ ವಿಶೇಷವಾಗಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಏನು 50% ಭೂಮಿ ಕೊಡಬೇಕು ಅಂತ ಇದೆ, ಅದು ಇನ್ನೂ ಕೂಡ ಸಂಪೂರ್ಣವಾಗಿ ಅವರಿಗೆ ದಕ್ಕಲಿಲ್ಲ. ಆದ್ರೆ ಕೇವಲ 11% ಅಂತ ಸರ್ಕಾರ ಹೇಳ್ತಾ ಇದೆ. ಆ 11% ಅಲ್ಲೂ ಕೂಡ ಇವರಿಗೆ ಸಿರೋದು ಎಲ್ಲ ಉಳುಮೆ ಮಾಡಲಾರದಂತ ಭೂಮಿಗಳು, ಮಳೆ ಆಶ್ರಿತ ಭೂಮಿಗಳು. ಅಲ್ಲಿ ಯಾವುದೇ ಕಾರಣಕ್ಕೂ ಆ ಭೂಮಿಯಲ್ಲಿ ಏನೂ ಬೆಳೆ ಬೆಳೆಯಲಾರದಂತ ಭೂಮಿಯನ್ನ ಈ ಸಮುದಾಯ ಹೊಂದಿದೆ. ಎಲ್ಲೂ ಕೂಡ ನೀರಾವರಿ ಪ್ರದೇಶಗಳಲ್ಲಿ ಇವರ ಭೂಮಿಯ ಹೊಂದಿರುವ ಪ್ರಮಾಣ ತುಂಬಾ ಅತ್ಯಲ್ಪ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಹಾಗಾಗಿ ಸರ್ಕಾರ ಏನು ಕಾನೂನಾತ್ಮಕವಾಗಿ ಸಮುದಾಯಗಳಿಗೆ ದಕ್ಕಬೇಕಾದಂತ ಭೂಮಿಯನ್ನ ಕೊಡಿಸುವ ಕೆಲಸವನ್ನ ಅವರು ಮಾಡಬೇಕು. ಇನ್ನು ವಸತಿ ಸಮಸ್ಯೆ ಬಂದ್ರೆ ಅಗಾಧವಾದಂತ ಸಮಸ್ಯೆ ಆಗಿ ಉಳಿದಿದೆ. ಇವತ್ತಿಗೂ ಕೂಡ ಅನೇಕರು ಹಳ್ಳಿಗಳಿಗೆ ಹೋದಾಗ, ಕೊಳಗೇರಿಗಳಿಗೆ ಹೋದಾಗ ಗೊತ್ತಾಗುತ್ತೆ ಜನ ಯಾವ ತರ ಬದುಕ್ತಾ ಇದ್ದಾರೆ ಅಂತ ಹೇಳಿ. ಇವತ್ತಿಗೂ ಬಡವರು ಬಿಗಳಲ್ಲಿ ಬದುಕ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಸರ್ಕಾರ ಒಂದು ಕಡೆ ವಸತಿಯನ್ನ ನಾವು ಕೊಡ್ತಾ ಇದ್ದೇವೆ, ಲಕ್ಷ ವಸತಿ ಯೋಜನೆಗಳಲ್ಲಿ ನಾವು ಕೊಡ್ತಾ ಇದ್ದೇವೆ ಅಂತ ಇದ್ದಾರೆ. ಆದ್ರೆ ಕೊಟ್ಟಿರೋದಕ್ಕೆ ಯಾವುದು ದಾಖಲೆಗಳಿಲ್ಲ ಇವತ್ತು. ಸೊ ಹೀಗಾಗಿ ವಸತಿ ಸಮಸ್ಯೆ ಬಿಗಡಾಯಿಸ್ತಾ ಇದೆ. ನಿರುದ್ಯೋಗದ ಸಮಸ್ಯೆ, ವಿಶೇಷವಾಗಿ ತಳ ಸಮುದಾಯಗಳಲ್ಲಿ ವಿದ್ಯಾವಂತ ಯುವಕರು ಇವತ್ತು ಅವರು ಪದವಿಗಳು ಪಡ್ಕೊಂಡಿದ್ದಾರೆ. ಅವರು ಸ್ನಾತಕೋತ್ತರ ಪದವಿಗಳನ್ನ ಪಡ್ಕೊಂಡು ಇವತ್ತು ಉದ್ಯೋಗ ರಹಿತರಾಗಿ ಓಡಾಡ್ತಾ ಇದ್ದಾರೆ. ಸುಮಾರು 2.5 ಲಕ್ಷ ಭೂಮಿ, 2.5 ಲಕ್ಷ ಹುದ್ದೆಗಳು ಖಾಲಿ ಇದಾವೆ ಇವತ್ತು ಸರ್ಕಾರದಲ್ಲಿ. ಈಗ ಇತ್ತೀಚೆಗೆ ಸರ್ಕಾರ 56,000 ಹುದ್ದೆಗಳನ್ನ ನಾವು ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಮೊನ್ನೆ 72,000 ಹುದ್ದೆಗಳಂತ ಹೇಳ್ತಾ ಇದ್ದಾರೆ. ಏನೇ ಆಗ್ಲಿ ಸರ್ಕಾರ ಈ ಕ್ರಮವನ್ನ ನಾವು ಸ್ವಾಗತಿಸ್ತೇವೆ. ಆದ್ರೆ ಕನಿಷ್ಠ ಇವತ್ತು ಏನು ಸರ್ಕಾರ ನಿರುದ್ಯೋಗದ ಸಮಸ್ಯೆಗಳಲ್ಲಿ ಏನು ಬೆಂದೋಗ್ತಾ ಇದ್ದಾರೆ ನಮ್ಮ ಯುವ ಸಮೂಹ, ಅವರಿಗೆ ಉದ್ಯೋಗ ಕೊಡುವಂತ, ಉದ್ಯೋಗ ಭದ್ರತೆ ಕೊಡುವ ಕೆಲಸವನ್ನ ಸರ್ಕಾರ ಆದಷ್ಟು ಬೇಗ ಮಾಡಬೇಕು ಅಂತ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ದಲಿತ ದಮನಿತ ಸಮುದಾಯಗಳು ಇವತ್ತು ಈ ರಾಜ್ಯದಲ್ಲಿ ಸುಮಾರು 101 ಜಾತಿಗಳು ಸಮುದಾಯಗಳಿದ್ದಾವೆ. 101 ಜಾತಿಗಳಲ್ಲಿ ಹೆಚ್ಚು ಕಮ್ಮಿ 1,40,00,000ಕ್ಕೂ ಮೇಲ್ಪಟ್ಟು ಜನಸಂಖ್ಯೆ ಇಲ್ಲಿದೆ. ಆದ್ರೆ ಇವರ ಜನಸಂಖ್ಯೆಗೆ ಅನುಗುಣವಾಗಿ ಏನ್ SC/TSP ಹಣವನ್ನ ನಿಗದಿ ಮಾಡಿದ್ರು, ಅದು ಕೂಡ ದಲಿತ ಸಂಘರ್ಷ ಸಮಿತಿಯ ಹೋರಾಟದ ಫಲವಾಗಿ ಬಂದಂತ ಕಾಯ್ದೆ. ಅದು ಸರ್ಕಾರ ಏನೋ ಇವರಿಗೆ ಪುಕ್ಕಟೆಯಾಗಿ ಅವ್ರೇನ್ ಕೊಟ್ಟಿದ್ದಲ್ಲ. ಅದು ದಲಿತ ಚಳವಳಿ 2 ದಶಕಗಳ ಹೋರಾಟದ ಫಲವಾಗಿ ಆ ಒಂದು ಕಾಯ್ದೆಯನ್ನ ಸಿದ್ದರಾಮಯ್ಯನವರು 2013ರಲ್ಲಿ ಆ ಕಾಯ್ದೆಯನ್ನ ತಂದ್ರು. 2014ರಲ್ಲಿ ಅದು ಕಾಯ್ದೆ ಅನುಷ್ಠಾನಗೊಳ್ತು. 2014ರಿಂದ 2026ರವರೆಗೆ ಅಂಕಿ ಸಂಖ್ಯೆಗಳ ಪ್ರಕಾರ ಇವರು ಹೇಳಿದ್ರು ಸುಮಾರು 3 ರಿಂದ 4 ಲಕ್ಷ ಕೋಟಿ ಹಣ ಈ ಸಮುದಾಯಗಳಿಗೆ ನಾವು ವಿನಿಯೋಗ ಮಾಡಿದೀವಿ ಅಂತಿದ್ದಾರೆ. ನಾವು ಪ್ರಶ್ನೆ ಮಾಡಬೇಕಾಗಿರುವಂತದ್ದು, ಈ ಸರ್ಕಾರಕ್ಕೆ ಈ ಹಣ 4 ಲಕ್ಷ ಕೋಟಿ ಹಣ ಪಡ್ಕೊಂಡಂತ ಈ ಸಮುದಾಯಗಳು ಎಲ್ಲಿ ಬಡತನ ರೇಖೆಯಿಂದ
ಹೊರಗಡೆ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಸರ್ಕಾರದ ಹತ್ರ ಯಾವ ದತ್ತಾಂಶಗಳು ಕೂಡ ಇಲ್ಲ. ಇವತ್ತು ಇರೋ ಹಣವನ್ನು ಕೂಡ ಗ್ಯಾರಂಟಿಗಳಿಗೆ ಇದನ್ನ ಬಳಸ್ತಾ ಇದ್ದಾರೆ. ನಾವು ಗ್ಯಾರಂಟಿಗಳನ್ನ ನಿರಾಕರಣೆ ಮಾಡ್ತಾ ಇಲ್ಲ, ಗ್ಯಾರಂಟಿಗಳ ಬಗ್ಗೆ ನಮ್ಮ ವಿರೋಧ ಇಲ್ಲ. ಆದ್ರೆ ನೀವು ಹೇಳಿದ್ದೇನು ಗ್ಯಾರಂಟಿ ಅಂದ್ರೆ ಅದು ಎಲ್ಲರಿಗೂ ಅಂತ ಹೇಳಿದ್ರೆ ಅದೇನು SC ST ಗಳಿಗೆ ಅಷ್ಟೇ ಅದೇನು ಸೀಮಿತ ಆಗಿಲ್ಲ ಗ್ಯಾರಂಟಿಗಳು. ಆದ್ರೆ SC ST ಹಣವನ್ನ ಕಾಯ್ದೆಬದ್ಧವಾಗಿ ಆ ಸಮುದಾಯಗಳ ಒಂದು ವೈಯಕ್ತಿಕ ಆಸ್ತಿ ಸೃಜನೆ ಮಾಡ್ಕೊಳ್ಳೋದಿಕ್ಕೆ, ಉದ್ಯೋಗಗಳ ಸೃಷ್ಟಿ ಮಾಡ್ಕೊಳ್ಳೋದಿಕ್ಕೆ, ಮೂಲಭೂತ ಸೌಕರ್ಯಗಳಿಗೆ, ಶಿಕ್ಷಣಕ್ಕೆ ಅದನ್ನ ವಿನಿಯೋಗ ಮಾಡಬೇಕಾಗಿತ್ತು. ಆದ್ರೆ ಇವತ್ತು ನೀವು ನಿಗಮಗಳಿಗೆ ಹೋದ್ರೆ ನಿಗಮಗಳಲ್ಲಿ ಅರ್ಜಿಗಳು ಕೊಳಿತಾ ಬಿದ್ದಿದ್ದಾರೆ. ಇವತ್ತು ಭೂಮಿ ಒಡೆತನ ಯೋಜನೆ ಅದು ಜಾರಿಯಾಗಿ ಎಷ್ಟೋ ವರ್ಷ ಆಗಿದೆ, ಇವತ್ತಿಗೂ ಒಂದು ಎಕರೆ ಭೂಮಿ ಕೊಡಕ್ ಸರ್ಕಾರದ ಕೈಲಿ ಆಗ್ತಾ ಇಲ್ಲ. ISB ಸ್ಕೀಮ್ಸ್ ಗಳು ಕೂಡ ಅಷ್ಟೇನೆ. ಒಟ್ಟಾರೆ ಈಗ ಅಲ್ಲಿ ನಿಗಮಗಳಲ್ಲಿ ಅಲ್ಲಿ ಸರಿಯಾದಂತ ಹಣ ಇಲ್ದಿರ ಇವತ್ತು ನಮ್ ಜನ ನಿಗಮಗಳಿಗೆ ಅಲದು ಅವ್ರ ಚಪ್ಪಲಿಗಳೇ ಸೌದೋಗ್ಬಿಟ್ಟಿದಾವೆ. ಇವತ್ತು ಈ ರೀತಿ ಸರ್ಕಾರ ಹೊರಗಡೆ ₹1 ಕೊಡುತ್ತೆ, ಅದು ₹1 ಕೊಟ್ಬಿಟ್ಟು 1 ಲಕ್ಷ ಕೊಡಂಗ್ ಮಾತಾಡುತ್ತೆ. ಆ 1 ಲಕ್ಷ ಅವ್ರು ಕೊಡೋದನ್ನ ಮಾತಾಡೋದನ್ನ ಜನ 1 ಕೋಟಿ ಕೊಟ್ರು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಹಿಂಗಾಗಿ ಒಂದು ಅಸಹನೆಯನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈ ಸಮುದಾಯಗಳು ಎಲ್ಲ ಕೊಟ್ಟರು ಕೂಡ ಇವ್ರು ಉದ್ಧಾರ ಆಗ್ತಾ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಸಮಾಜದ ಹೊರಗಡೆ ಬಿಂಬಿತ ಆಗ್ತಾ ಇದೆ. ಆದ್ರೆ ಇಲ್ಲೇನ್ ನಡೀತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹೀಗಾಗಿ ಅನೇಕ ಸಮಸ್ಯೆಗಳಲ್ಲಿ ಇವತ್ತು ಈ ಸಮುದಾಯಗಳು ಇವತ್ತು ಬಳಲ್ತಾ ಇದ್ದಾವೆ. ಇವತ್ತು ಹಿಂದುಳಿದ ಸಮುದಾಯಗಳು ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ಅವರ ಪರಿಸ್ಥಿತಿಗಳು ಎಷ್ಟು ಅವು ಹೀನಾಯವಾಗಿದೆ ಅನ್ನೋದ್ರ ಬಗ್ಗೆ ನಾವೇನು ನಿಮ್ಗೆ ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನ ತುಂಬಾ ಹಿಂದೆನೆ ಆಯೋಜನೆ ಮಾಡಿದ್ವಿ. ಆದ್ರೆ ಬದಲಾದ ರಾಜಕೀಯ ನಾಯಕತ್ವದ ಕಾರಣಕ್ಕೆ ಅದನ್ನ 2 ಬಾರಿ ಮುಂದೂಡುವ ಪ್ರಸಂಗ ಬಂತು. ಈಗ 3ನೇ ತಾರೀಕು ಈಗಾಗಲೇ ನಾವು ನಿರ್ಧಾರ ಮಾಡಿದೀವಿ. ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಇವತ್ತು ನಾವು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೀವಿ. ಇವತ್ತು ಇದೇ ಸರ್ಕಾರ ಅಧಿಕಾರಕ್ಕೆ ಬರೋದಿಕ್ಕೆ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಿಕ್ಕೆ ಏನು 2022ರಲ್ಲಿ ದಲಿತ ಸಂಘರ್ಷ ಸಮಿತಿ ನಡೆಸಿದಂತ ದೊಡ್ಡ ಸಮಾವೇಶ, ಸುಮಾರು 2 ಲಕ್ಷಕ್ಕೂ ಮೇಲ್ಪಟ್ಟು ಜನ ನಮ್ಮ ಈ ಸಮುದಾಯಗಳು ಸೇರಿದ್ರು. ನಮ್ಮ ಕರೆಗೆ ಹೋಗುತ್ತಂತ ಜನ ಸರ್ಕಾರ ಬರೋದಿಕ್ಕೆ ಕಾರಣ ಆದ್ರು. ಆದ್ರೆ ಸರ್ಕಾರ ಇವತ್ತು ಬಲಾಢ್ಯರ ಪರವಾಗಿ, ಬಂಡವಾಳಿಗರ ಪರವಾಗಿದೆ. ಇವತ್ತು ಬಡವರ ಹೆಸರಿನಲ್ಲಿ ಮತ್ತು ರೈತರ ಹೆಸರಿನಲ್ಲಿ ಭೂಸ್ವಾಧೀನಗಳನ್ನ ಮಾಡಿಕೊಳ್ಳುವ ಮೂಲಕ ರೈತರನ್ನ ಭೂಮಿಯಿಂದ ಹೊರತಳ್ಳುವ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಎಲ್ಲ ಭೂಮಿನ ಕೃಷಿ ಕಾರ್ಮಿಕರಿಗೆ ಭೂಮಿಯ ಹಂಚುವ ಕೆಲಸವನ್ನ ಮಾಡಬೇಕು ಮತ್ತು SCP ಹಣ ಏನಿದೆ ಆ SCP ಹಣವನ್ನ ಈ ಸಮುದಾಯಗಳ ಒಳಿತಿಗಾಗಿ ಬಳಸಬೇಕು. ಯಾವುದೇ ಕಾರಣಕ್ಕೂ ಈ ಹಣವನ್ನ ಗ್ಯಾರಂಟಿಗಳಿಗಾಗ್ಲಿ ಅಥವಾ ಬೇರೆ ಯೋಜನೆಗಳಿಗಾಗ್ಲಿ ಅದನ್ನ ಡೈವರ್ಟ್ ಮಾಡಬಾರ್ದು, ಅವರು ಬಳಸಬಾರ್ದು. ಅದು ಕಾಯ್ದೆ, ಅದು ಆ ರೀತಿ ಬಳಸಿದ್ದೆ ಆದ್ರೆ ಅದು ಕಾನೂನಿನ ಉಲ್ಲಂಘನೆ ಆಗುತ್ತೆ ಅಂತೇಳಿ SCP ಕಾಯ್ದೆನೇ ಹೇಳುತ್ತೆ. ಈ ತರದ ತಾರತಮ್ಯ ನೀತಿಗಳನ್ನ ಸರ್ಕಾರ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕಳೆದ ಏನು ಈ ಒಂದು ಸುಮಾರು 19 ಬೇಡಿಕೆಗಳನ್ನ ನಾವು ಇಟ್ಟಿದ್ದೀವಿ. 19 ಬೇಡಿಕೆಗಳಲ್ಲಿ ಎಲ್ಲವೂ ಕೂಡ ನಾವು ಈ ಸರ್ಕಾರಕ್ಕೆ ಮೇಲೆ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಏನು ಹಿಂದಿನ ಸರ್ಕಾರ ಸಿದ್ದರಾಮಯ್ಯನವರಿದ್ದಾಗ ಅವರು ವಿಶೇಷ ಅಧಿವೇಶನವನ್ನ ನಾವು ಕರಿತೀವಿ, ನಿಮ್ಮ ಬೇಡಿಕೆಗಳ ಬಗ್ಗೆ ಸಂಪೂರ್ಣವಾಗಿ ನಾವು ಅಲ್ಲಿ ಚರ್ಚೆ ಮಾಡ್ತೀವಿ ಅನ್ನುವಂತ ಮಾತನ್ನ ಬಜೆಟ್ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅದರ ಪ್ರಕಾರ ಈಗ ಏನು ಮುಖ್ಯಮಂತ್ರಿಗಳಾಗಿದ್ದಾರೆ ಸನ್ಮಾನ್ಯ DK ಶಿವಕುಮಾರ್ ಅವರು ಕೂಡಲೇ ವಿಶೇಷ ಅಧಿವೇಶನ ಕರೀಬೇಕು. ಅಧಿವೇಶನಕ್ಕಿಂತ ಮುನ್ನ ದಲಿತ ಸಂಘರ್ಷ ಸಮಿತಿಯ ಚಳವಳಿಗಳನ್ನ ಕರೆದು ಅವರು ಚರ್ಚೆ ಮಾಡಬೇಕು. ಇದುವರೆಗೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಬಾಯಿಂದ ಇದುವರೆಗೂ ಒಂದು ಶಬ್ದ ಬಂದಿಲ್ಲ ಅಂದ್ರೆ ನಮಗೆ ಒಂದು ರೀತಿ ಆತಂಕ ಆಗ್ತಾ ಇದೆ ಇವತ್ತು. ಯಾಕಂದ್ರೆ ಈ ದೇಶ ಸಂವಿಧಾನಾತ್ಮಕವಾಗಿ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಅದು ಸಾಂವಿಧಾನಿಕ ಹಕ್ಕು. ಅದಕ್ಕೆ ಎಲ್ಲರೂ ಕೂಡ ಅದರ ಪರವಾಗಿರಬೇಕು ಅಂತ ಬಯಸ್ತೀವಿ ನಾವು. ಆ ಹಿನ್ನೆಲೆಯಲ್ಲಿ ಈ ಜನಗ್ರಹ ಸಮಾವೇಶದ ಯಶಸ್ವಿಗೆ ಮಾಧ್ಯಮಗಳು ಕೂಡ ಕೈ ಜೋಡಿಸಬೇಕು. ಯಾಕಂದ್ರೆ ಮಾಧ್ಯಮ ಅದು ಜನರನ್ನ ತಲುಪುವ ಬಹುದೊಡ್ಡ ಅಸ್ತ್ರ ಅದು. ಆ ಕಾರಣಕ್ಕಾಗಿ ಅಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನಾನು ಮನವಿಯನ್ನ ಮಾಡ್ತೇನೆ, ಇದಕ್ಕೆ ಹೆಚ್ಚಿನ ಪ್ರಚಾರವನ್ನ ತಾವು ಕೊಡಬೇಕು.